ನಮಸ್ಕಾರಗಳು. ನಾವು ಈಗ ಮುಂದಿನದ್ದು ಅಭ್ಯಾಸವನ್ನು ನೋಡುವ. ಲೆಟ್ ಅಸ್ ಗೋ ಥ್ರೂ ದ ಆಕ್ಟಿವಿಟಿ. ಅಭ್ಯಾಸ ಮೀನ್ಸ್ ಆಕ್ಟಿವಿಟಿ. ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ವರ್ಡ್ಸ್. ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. Roadside there was a garden and it was filled with fruits and kids were attracted towards it. ಮನೆಗೆ ಹೋಗದೆ ಎಲ್ಲಿ ಹೋದ್ರವರು ಮಕ್ಕಳೆಲ್ಲ ಸೇರಿಕೊಂಡು ಯಾವ ತೋಪಿಗೆ ಹೋದ್ರು? ಮಾವಿನ ತೋಪಿನಲ್ಲಿ ಹೋಗಿ ಮಾವಿನ ಹಣ್ಣನ್ನು ತಿಂದರು. ಶಾಸ್ತ್ರಿಯವರಲ್ಲಿ ಪುಟಿದೆದ್ದಿತು. ಏನು ಪುಟಿದೆದ್ದಿತು? ದೇಶಕ್ಕೋಸ್ಕರ ಪ್ರೇಮ. ಅಂದರೆ ಸೊ ಶಾಸ್ತ್ರೀಜಿ a sense of patriotism was developed in ಶಾಸ್ತ್ರೀಜಿ. ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು. ಸೊ ಶಾಸ್ತ್ರೀಜಿ accompanied ಗಾಂಧೀಜಿ into various what movements. So what will you tell movements in Kannada? ಚಳುವಳಿಗಳಲ್ಲಿ ಪಾಲ್ಗೊಂಡರು. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಭಾರತ ದೇಶದ ಪ್ರಥಮ ಪ್ರಧಾನಿ ಯಾರು? Our first prime minister of our country. Who is it? Jawaharlal Nehru. Prathama Pradhani means first prime minister of our country, Bharat Desh. ಮುಂದೆ ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ means slogan. So Shastriji had given to all of us, ಜನತೆಗೆ means all we people. So what was the slogan which he had given? Jai Jawan, Jai Kisan. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿ. ಸೊ ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ಇನ್ಸ್ಟೆಡ್ ಆಫ್ ಗೋಯಿಂಗ್ ಹೋಮ್, ದ ಕಿಡ್ಸ್ ಎಂಟರ್ಡ್ ಇನ್ ಟು ದಿ ಗಾರ್ಡನ್. ಮಕ್ಕಳು ಮೀನ್ಸ್ ಕಿಡ್ಸ್ ಎಂಟರ್ಡ್ ಇನ್ ಟು ದಿ ಗಾರ್ಡನ್. ವೈ? ಯಾಕೆ? ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ಅಲ್ವಾ? ಮಕ್ಕಳು ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ತೋಪನ್ನು ಪ್ರವೇಶಿಸಿದರು. ಸೊ ದ ಚಿಲ್ಡ್ರನ್ಸ್ ಎಂಟರ್ಡ್ ಇನ್ ಟು ದಿ ಪ್ಲಾಂಟೇಶನ್ ಆರ್ ದ ಗಾರ್ಡನ್ ಬಿಕಾಸ್ ದೇ ವೇರ್ ಟೆಂಪ್ಟೆಡ್ ಟು ಈಟ್ ದ ಮ್ಯಾಂಗೋ ಫ್ರೂಟ್. ಈಟ್ ತಿನ್ನುವ ಮೀನ್ಸ್ ಈಟ್ ದ ಮ್ಯಾಂಗೋ ಫ್ರೂಟ್. ಮಕ್ಕಳು ಏಕೆ ಗಲಿಬಿಲಿಗೊಂಡರು? ಸೊ ಎಟ್ ಒನ್ಸ್ ದೇ ವೇರ್ ಎಫ್ರೇಡ್. ದ ಕಿಡ್ಸ್ ವೇರ್ ಎಫ್ರೇಡ್. ವೈ ವೇರ್ ದ ಕಿಡ್ಸ್ ಎಫ್ರೇಡ್? ಬಿಕಾಸ್ ಎಟ್ ಒನ್ಸ್ ದ ಓನರ್ ಕೇಮ್, ಇಸ್ಂಟ್ ಇಟ್? ಒಂದೇ ಸರ್ತಿ ಮಾಲೀಕರು ಬಂದರು. ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ನೋಡಿ ಮಕ್ಕಳು ಗಲಿಬಿಲಿಗೊಂಡರು. ಅವರು ಸೊ ಆಲ್ ಆಫ್ ಎ ಸಡನ್, ಅನಿರೀಕ್ಷಿತವಾಗಿ ಮೀನ್ಸ್ ಆಲ್ ಆಫ್ ಎ ಸಡನ್, ಸಿನ್ಸ್ ದ ಓನರ್ ಆಫ್ ದ ಪ್ಲಾಂಟೇಶನ್ ಆರ್ ದ ಗಾರ್ಡನ್ ಕೇಮ್, ಸೀಯಿಂಗ್ ದಿಸ್ ದ ಚಿಲ್ಡ್ರನ್ಸ್ ವೇರ್ ಗಾಟ್ ಎಫ್ರೇಡ್. ಮಾಲೀಕನ ಮನಸ್ಸು ಏಕೆ ಕರಗಿತು? ಮನಸ್ಸು ಮೀನ್ಸ್ ಮೈಂಡ್, ಕರಗಿತು means melted. So you can assume it as the heart melted. So owner's heart was melted. Why? Looking at the simplicity, honesty and simplicity. ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು. ಸೊ looking at the innocent and honest words, listening to the innocent and honest words of the kid, the owner of the
the heart of the owner got melted. He felt very sorry. ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು? So Shastriji was awarded, honored by our government. So what was the award given to Shastriji? That was ಭಾರತ ರತ್ನ. ಶಾಸ್ತ್ರೀಜಿ ಇವರಿಗೆ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಸೊ ಶಾಸ್ತ್ರೀಜಿ ವಾಸ್ ಗಿವನ್ ಭಾರತ ರತ್ನ ಅವಾರ್ಡ್. 2-3 ವಾಕ್ಯಗಳಲ್ಲಿ ಉತ್ತರ ಬರೆ. ಸೊ ಆನ್ಸರ್ ಇನ್ 2 or 3 sentences. ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು? ಸೊ ವಾಟ್ ಡಿಡ್ ದ ಬಾಯ್ ಟೆಲ್ ದ ಓನರ್? So the boy was caught red-handed by the owner. So what did he tell? ಬಾಲಕ ಮಾಲೀಕನಿಗೆ ನಾನು ಮಾಡಿದ್ದು ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ, ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಹೇಳಿದನು. ಸೊ ದ ಬಾಯ್ ಟೋಲ್ಡ್ ದ ಓನರ್ ದಟ್ ಐ ಮೇಡ್ ಮಿಸ್ಟೇಕ್. ಐ ವಿಲ್ ನೆವರ್ ಡೂ ದಿಸ್ ಮಿಸ್ಟೇಕ್ ಅಗೇನ್. Okay. But the mistake which I have done, my father, mother and teacher were pointed out and they were insulted. That's why I am feeling sad. So this is what the boy had told. ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು? ಸಮಾಧಾನ ಮೀನ್ಸ್ consoling. So the owner consoled the boy. How did he console the boy? So first he ಹೇಗೆ ಸಮಾಧಾನ ಪಡಿಸಿದನು? ಮೊದಲು ಮಾಲೀಕನು ಹೇಳುತ್ತಾನೆ ಮಗುಗೆ, ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ, ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು, ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಬಾಲಕನನ್ನು ಸಮಾಧಾನ ಪಡಿಸಿದನು. ಸೊ ದ ಓನರ್ ಟೋಲ್ಡ್ ದ ಬಾಯ್ that you have accepted your mistake and you are honest. I like your honesty. The accepting your mistake and correcting it is a very good behavior. This will make you a great person one day. So he consoled by saying this, and then he gave more of mango fruits to the boy, and in this way he consoled the boy. ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು? ಅವರು ರೈಲ್ವೆ ಮಂತ್ರಿಗಳಾಗಿರುವಾಗ ಒಂದು ಅಪಘಾತವಾಯಿತು ಅಲ್ವಾ? ಶಾಸ್ತ್ರಿಜಿ had given resignation for the post of minister, railway minister. So why did he give resignation? So Shastriji was a railway minister. ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿರುವ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು. ಸೊ ಶಾಸ್ತ್ರಿಜಿ ವೆನ್ ಹಿ ವಾಸ್ ದ ರೈಲ್ವೆ ಮಿನಿಸ್ಟರ್, ಡ್ಯೂರಿಂಗ್ ದ್ಯಾಟ್ ಟೈಮ್ there was a railway accident. Even if it wasn't his mistake, he accepted the mistake and he resigned from the job of being the minister. Let us go to the next.
ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು. ಸೊ ದೇ ಹ್ಯಾವ್ ಗಿವನ್ ಸಮ್ ಸೆಂಟೆನ್ಸಸ್ ಹಿಯರ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ರೀಸನ್ಸ್. ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು. ಏಕೆ ಅತ್ತನು? ತಂದೆ ತಾಯಿಗೆ ಅವರು ಮಾತುಗಳನ್ನು ಹೇಳಿರೋದ್ರಿಂದ ಅವರಿಗೆ ಬೇಸರವಾಗಿ ಅತ್ತರು. ಸೊ ದ ಓನರ್ did not beat the boy, but still he wept. Why? We have to give the reason. ಸೊ ಬಾಲಕನು ತಾನು ಮಾಡಿದ ತಪ್ಪಿಗೆ ತನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ಅತ್ತನು. ಸೊ ದ ಬಾಯ್, ಈವನ್ ಇಫ್ the mistake for which he had done, his father, mother and teachers were insulted and pointed out and insulted. That's why he was weeping. ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು. ಸೊ ಎಂಟೈರ್ ಕಂಟ್ರಿ came to know about Shastriji. Each and every person of the house, even today we remember him. What is the reason? ಯಾಕೆ? ಅವರ ಪ್ರಾಮಾಣಿಕತೆಯಿಂದ ಮತ್ತು ದೇಶಪ್ರೇಮದಿಂದ. ಶಾಸ್ತ್ರಿಯವರು ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ಸೊ ಶಾಸ್ತ್ರಿಜಿ ವಾಸ್ ಅ ಆನೆಸ್ಟ್ ಪರ್ಸನ್ ಆ್ಯಂಡ್ ಪೇಟ್ರಿಯಾಟಿಕ್. ಸೊ ಬಿಕಾಸ್ ಆಫ್ ಹಿಸ್ ಆಟಿಟ್ಯೂಡ್ ಆಫ್ ಬೀಯಿಂಗ್ ಆನೆಸ್ಟ್ ಆ್ಯಂಡ್ patriotic, entire country, even today, each and every house would know his name. So thank you for today. For further, in the forthcoming slides, I will complete the other remaining activities of the chapter Pramanika Balaka. If you have liked this video, like it. Thank you. ಧನ್ಯವಾದಗಳು.